ನಿನ್ನಂತ ಶ್ರೀಮತಿ ಅನಸೂಯ, ಅದ ನೋಡಲಿ SI ಇಂಟ್ರಿಗೆ ಹೋದ ನನ್ನ ಸಹೋದರ ಈಗಲೇ ಬಂದ. ಹಾ ಸಹೋದರ, ಈಗ ಬಂದಿಯೇನಪ್ಪ? ಹೌದಣ್ಣ, ಈಗಲೇ ಬಂದೆ. ಮೈದುನ, ಈಗ ಬಂದೇನಪ್ಪ? ಹೌದು ಅತ್ತಿಗೆ, ಈಗಲೇ ಬಂದೆ. ಸಹೋದರ, ನೀನು ಹೋದ ಕೆಲಸ ಏನಾಯಿತು? ಮಣ್ಣು ಪಾಲಾಗಿ ಹೋಯ್ತಣ್ಣ ಈ ನಿನ್ನ ತಮ್ಮನ ಕೆಲಸ. ಅಂದರೆ ನಿನ್ನ ಮಾತಿನ ಅರ್ಥ? ಹಳ್ಳಿಯಿಂದ ದಿಲ್ಲಿವರೆಗೂ ನಾವೇ ಪುಂಡರೆಂದು ಮೆರೆಯುವ ಬಣ್ಣ ಬಲಿಷ್ಠರ ಗುಂಡ ಗುಂಪನ್ನೇ ಕಟ್ಟಿ ವಿದ್ಯಾವಂತರ ಒಡಲಿಗೆ ಕೊಳ್ಳಿ ಇಟ್ಟು ಲಂಚ ಎಂಬ ಅಕ್ಷರದಲ್ಲಿ ಮುಳುಗಿಸಿದ್ದಾರೆ ಈ ನಮ್ಮ ದೇಶವನ್ನು. ಸಹೋದರ, ಅಲ್ಲಿಯೂ ಲಂಚದ ಸುರಿಮಳೆ ಇದೆ ಏನಪ್ಪ? ಹೌದಣ್ಣ, ಹೌದು. ಓಟಿನಿಂದ ಹಿಡಿದು ಕಾಲೇಜ್, ಓಟಿನಿಂದ ಹಿಡಿದು ಮೆಡಿಕಲ್ ಹಾಗೂ ಕಾಲೇಜ್ ಪರೀಕ್ಷೆ ಅಂಕಗಳು ರೈಟ್ ಆಗುವವರೆಗೂ ನೋಟಿನ ಕಟ್ಟನ್ನೇ ನೆಟ್ಟುಗಟ್ಟಿ ರಟ್ಟೆ ಇಲ್ಲದ ಬಲಹೀನರು ಲಂಚದಿಂದ ಪಾಸ್ ಆಗಿ ನಮ್ಮಂತ ವಿದ್ಯಾವಂತರನ್ನು ತುಳಿದು ಬಿಟ್ಟರನ್ನ. ಅದಕ್ಕಾಗಿ ಅಂತ ಭ್ರಷ್ಟರನ್ನು ಬುದ್ಧಿ ಕಲಿಸಲಿಕ್ಕಾಗಿ ಇಂದಿನಿಂದ ನಾನೇ ಸದಾ ಸಿದ್ಧನಾಗಿ ನಿಲ್ಲುತ್ತೇನೆ. ಸಮಾಧಾನ ಮಾಡ್ಕೊ ಮೈದುನ, ಸಮಾಧಾನ ಮಾಡಿಕೊ. ನಿಮ್ಮಂಥವ್ರಿಗೂ ಈ ಸಮಾಜದಲ್ಲಿ ಬೆಲೆ ಇದ್ದೇ ಇದೆಯಪ್ಪ. ಅತ್ತಿಗೆ, ಹಾಗೆ ಮನೆಯಲ್ಲಿ ಕೂತು ನ್ಯಾಯ ಸಿಗುತ್ತದೆ ಎಂದರು ಅದು ಸಾಧ್ಯವಾಗದ ಮಾತಮ್ಮ. ನನ್ನಂತ ಅದೆಷ್ಟೋ ಯುವಕರು ಅವನ ಕೈಯಲ್ಲಿ ನೆಲ ಕಚ್ಚಿ ಹೋಗಿದ್ದಾರೆ. ಅದಕ್ಕಾಗಿ ಹಂತ ಭ್ರಷ್ಟರನ್ನು ಬುದ್ಧಿ ಕಲಿಸಲಿಕ್ಕೆ ಅದಕ್ಕಾಗಿ ಈ ನಗರಕ್ಕೆ ಮೊದಲು ನಾನೇ ನಾಯಕನಾಗಿ ಅಮಾಯಕ ಜನಪರ ಸತ್ಯದ ಧ್ವನಿಯಾಗಿ ಅನ್ಯಾಯ, ಅಧರ್ಮ, ಅತ್ಯಾಚಾರ, ಅಕ್ರಮಕಾರಿ ಕೇಡಿಗಳಿಗೆ ಮೊದಲು ನಾನು ಬೇಡಿ ತೊಡಿಸಿದಾಗಲೇ ನಮ್ಮ ಹೆತ್ತವರ ಹೆಸರಿಗೆ ಕೀರ್ತಿ ಬರುತ್ತದೆ. ಅಣ್ಣ, ಅತ್ತಿಗೆ, ಇದಕ್ಕೆ ನಾನು ತಕ್ಕ ಉತ್ತರ ಬರೆಯಬೇಕಾದರೆ ಈ ರಾಮಬಾಣವೆಂಬ ಪೆಣ್ಣಿಗೆ ಸೇಡಿನ ರಕ್ತವೆಂಬ ಮುಕ್ತಿ ಶಕ್ತಿ ಇಂಕನ್ನು ಹಾಕಿ ಪ್ರತಿ ಸಂಖ್ಯೆ ಆಧಾರದ ಮೇಲೆ ಹನುಮಂತ ಲಂಕೆಯನ್ನು ಸುಟ್ಟಂತೆ ನಾನು ಈ ಸಮಾಜದ ಭ್ರಷ್ಟರನ್ನು ಸುಟ್ಟು ಬಿಡುತ್ತೇನನ್ನ. ಸಹೋದರ, ಈ ರಾಮ ಬಾಣದಂತ ಮಾತು ಎಂದಿಗೂ ಉಸಿ ಹೋಗಬಾರದಪ್ಪ, ಎಂದಿಗೂ ಉಸಿ ಹೋಗಬಾರದು. ಶ್ರೀರಾಮನಂತೆ ನಡೆದು ಧರ್ಮದಿಂದ ನಡೆದು ಬಡವರ ರಕ್ಷಣೆಯಾಗಬೇಕು. ಈ ರಾಜ್ಯ ರಾಮರಾಜ್ಯವಾಗಬೇಕು. ಅದನ್ನು ಹೇಗೆ ಮಾಡುತ್ತಿ ಎಂಬುದನ್ನು ಸ್ವಲ್ಪ ಬಿಡಿಸಿ ಹೇಳುತ್ತಮ್ಮ, ಬಿಡಿಸಿ ಹೇಳು. ರಾಮರಾಜ್ಯದ ನಿರ್ಮಾಣಕ್ಕಾಗಿ ಸತ್ಯದ ಸುದ್ದಿಯನ್ನೇ ಬಿತ್ತರಿಸಲು ಸತ್ಯಾಶ್ರಯ ಎಂಬ ಪತ್ರಿಕೆ ಮಾಡಲು ಹೋಗಿ ಮಡಿದು ಹೋದರು. ಆದರೆ ನಾನು ಅದೇ ಸತ್ಯಾಶ್ರಯ ಪತ್ರಿಕೆಯನ್ನು ಮುಂದುವರಿಸಿ ಈ ನಾಡಿನ ಜನರ ಕಣ್ಣೀರನ್ನು ಒರೆಸುತ್ತೇನನ್ನ. ಅದಕ್ಕೆ ನೀನು ಒಪ್ಪಿಗೆ ನೀಡಿ ಆಶೀರ್ವದಿಸನ್ನ, ಆಶೀರ್ವದಿಸು. ಎದ್ದೇಳು ಸಹೋದರ, ಹೇಳು. ಮೆಚ್ಚಿದೆ ನಿನ್ನ ಪೌರುಷ್ಯದ ಮಾತಿಗೆ. ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ ಎಂಬಂತೆ ನಾನು ಅಂತ ದಾರಿಯನ್ನೇ ಕಾಯುತ್ತಿದ್ದೆ. ಆ ಕಾರ್ಯ ಈ ಜಗನ್ಮಾತೆಯ ಆಶೀರ್ವಾದದಿಂದ ಯಶಸ್ವಿಯಾಗಲಿ. ಸಹೋದರ, ನಿನ್ನ ಸತ್ಯಾಶ್ರಯ ಎಂಬ ಪತ್ರಿಕೆಯ ಕೀರ್ತಿ ಸತ್ಯವೆಂಬ ಜ್ಯೋತಿಯಿಂದ ನಿತ್ಯ ಈ ನಾಡನೆ ಬೆಳಗಲಿ ತಮ್ಮ, ನಿತ್ಯ ಈ ನಾಡನೆ ಬೆಳಗಲಿ. ಹೌದು ಮೈದುನ, ನಮ್ಮದು ಅದೇ ಬಯಕೆ ಆಗಿದೆ. ಹೆತ್ತವರ ಕನಸಿನ ಆಸೆ ನಿನ್ನಿಂದಲೇ ಪೂರೈಕೆ ಆಗಲಿಯಪ್ಪ. ಸಹೋದರ, ಆದರೆ ಒಂದು ಮಾತು, ನನ್ನ ಹೆತ್ತವರ ಕನಸು ನನಸಾಗಿ ಈ ನಾಡಿನ ಬಡ ಜನ, ಕೂಲಿ ಕಾರ್ಮಿಕರ, ವಿದ್ಯಾವಂತರ, ಪರಸ್ತ್ರೀಯರ ಬಾಳು ನೆಮ್ಮದಿಯಿಂದಿರಬೇಕಾದರೆ ನಿನ್ನ ರಾಮ ಬಾಣವೆಂಬ ಈ ಪೆನ್ನು ಯಾವತ್ತು ಕ್ರಾಂತಿಯ ಖಡ್ಗವಾಗಿ ಕೇಡಿಗಳ, ರೌಡಿಗಳ, ಕಳ್ಳ ಕದಿಮರ, ಭ್ರಷ್ಟರ ನೆತ್ತೆಯ ಮೇಲೆ ಸದಾ ಎತ್ತಾಡುತ್ತಿರಬೇಕು. ಬರುವ ಕಷ್ಟಕ್ಕೆ ಹೆಗಲು ಕೊಟ್ಟು ನಿಜವಿದ್ದ ಲೇಖನವನ್ನೇ ಬರೆದು ಈ ಸಿದ್ಧ ಎಲ್ಲದಕ್ಕೂ ಭಕ್ತನೆಂದು ಬಿರುದು ಪಡೆದುಕೊಳ್ಳಪ್ಪ, ಬಿರುದು ಪಡೆದುಕೋ.
ನನ್ನ ಮಾತನ್ನು ಸತ್ಯವಾಗಲು ನಡೆಸಿಕೊಡುತ್ತೇನಣ್ಣ. ರೌಡಿಗಳಿಗೆ ನಾನು ರೌಡಿ ರಾಜನಾಗಿ, ಕೇಡಿಗಳಿಗೆ ನಾನು ಬೆಂಕಿಯ ಕಿಡಿಯಾಗಿ, ಕಳ್ಳ ಕದಮರಿಗೆ ನಾನು ಕಾಲಕ್ಕೆ ಹುಲಿಯಾಗಿ, ಭ್ರಷ್ಟರಿಗೆ ನಾ ಕೃಷ್ಣನಾಗಿ ಈ ನನ್ನ ಸತ್ಯಾಶ್ರಯ ಚಕ್ರದಲ್ಲಿ ಆ ಎಲ್ಲ ದುಷ್ಟರನ್ನು ಧ್ವಂಸ ಮಾಡಿ ಈ ನಾಡಿನ ಮಾನ ಕಾಪಾಡಿ ನನ್ನ ಎತ್ತವರ ಕನಸನ್ನು ನನಸಾಗಿಸದಿದ್ದರೆ ನಾನು ನಿನ್ನ ತಮ್ಮ ಸಿದ್ಧಿ ಪುರುಷ ಸಿದ್ಧಲಿಂಗನೇ ಅಲ್ಲ. ಇದು ನಿನ್ನ ಪಾದದಾನಿಯಾಗಿಯೂ ಸತ್ಯ. ಸಮಯದಲ್ಲಿ ಮೂವರು ಸೇರಿ ಒಂದು ಗೀತೆಯನ್ನು ಹಾಡೋಣ ಬಾ. ಹಲೋ ಅಣ್ಣ, ನಾಳೆಗೆ ಮುಹೂರ್ತ ನಿಗದಿಪಡಿಸೋಣ.
ಗೆಳೆಯ ಸಿದ್ಲಿಂಗ ಈವರೆಗೆ ಎಲ್ಲಿದ್ದೀಯೋ? ಬಾ ಅಶೋಕ. ಯಾಕೆ ಮೈಯೆಲ್ಲ ಬೆವರಾಗಿ ಹೋಗಿದ್ದೆ? ಏನು ಹೇಳಲಿ ಗೆಳೆಯ, 10 ವರ್ಷ ಲಾವಣಿ ಕರಾರಿನಂತೆ 10,000ದಲ್ಲೇ ನನ್ನ 2 ಎಕರೆ ಜಮೀನು ಆ ಗೌಡರಿಗೆ ನನ್ನ ತಂದೆ ಹಾಕಿದ್ದಕ್ಕೆ ಆ ಗೌಡ ಬಿಡುವುದಿಲ್ಲಂದು ಕತ್ತರಿಸಿ ಹೋಗ್ತಾನೆ. ಏನು? ನಿನ್ನ ಹೊಲ ನಿನಗೆ ಬಿಡುವುದಿಲ್ಲೆಂದು ಆ ಗೌಡ ಗದ್ದರಿಸಿ ಹೇಳುತ್ತಾನೆ? ಅಣ್ಣ, ಈತ ನನ್ನ ಗೆಳೆಯ. ನಾನೀಗಲೇ ಆ ಗೌಡನ ಮನೆಗೆ ಹೋಗಿ ಈತನ ಆಸ್ತಿಯನ್ನು ಬಿಡಿಸಿಕೊಡುತ್ತೇನೆ. ನೀವು ಪ್ರಸಾದಕ್ಕೆ ಹೋಗಿರಿ, ನಾನು ಹೋಗಿ ಬರುತ್ತೇನೆ. ಹಾ ಸಹೋದರ ಅಶೋಕ, ನೀವು ಹೋಗುವ ಕೆಲಸಕ್ಕೆ ಆ ಶಿವರುದ್ರೇಶ ಒಳ್ಳೇದು ಮಾಡಲಿ. ಹೋಗಿ ಬನ್ನಿರಿ. ರೀ ಬನ್ರಿ, ನೀವು ಊಟ ಮಾಡಿವ್ರಂತೆ. ನಿನ್ನೇನೆ ಊಟ ಮಾಡಿದ್ದು. ನಡೆ, ಹೊಟ್ಟೆ ಹಸುವಾಗಿದೆ, ಬೇಗ ಊಟ ಮಾಡೋಣ.